ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್‌ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಸಿಂಹಾಸ್ತ್ರ 2028ರ ನಿರ್ವಹಣೆಗಾಗಿ ಮಧ್ಯಪ್ರದೇಶ ಸರ್ಕಾರವು ಯಾವ ಕಂಪನಿಯೊಂದಿಗೆ ಎಐ ಪಾಲುದಾರಿಕೆಯನ್ನು ಮಾಡಿಕೊಳ್ಳುತ್ತಿದೆ? ಆಪ್ಷನ್ಸ್ ಎ ಮೈಕ್ರೋಸಾಫ್ಟ್ ಅಜೂರ್, ಆಪ್ಷನ್ ಬಿ ಅಮೆಜಾನ್ ವೆಬ್ ಸರ್ವಿಸ್, ಆಪ್ಷನ್ ಸಿ ಗೂಗಲ್ ಕ್ಲೌಡ್ ಇಂಡಿಯಾ, ಆಪ್ಷನ್ ಡಿ IBM ಕ್ಲೌಡ್. ಸರಿಯಾದ ಉತ್ತರ ಗೂಗಲ್ ಕ್ಲೌಡ್ ಇಂಡಿಯಾ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಯಾಕೆ ತಪ್ಪು ಅಂತ ಹೇಳ್ತೀನಿ. ಇನ್ನು ಇದ್ರ ಬಗ್ಗೆ ವಿವರಣೆಯನ್ನು ಪ್ರಶ್ನೆ ಅಂತ. ಇನ್ನು ಮೇ 2026ರಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್, ಯಾರು CM ಹೇಳಿ ಮಧ್ಯಪ್ರದೇಶಕ್ಕೆ? ಮೋಹನ್ ಯಾದವ್. ಮೋಹನ್ ಯಾದವ್ ಅವರು ಗೂಗಲ್ ಕ್ಲೌಡ್ ಇಂಡಿಯಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಿಂಹಾಸ್ತ್ರ 2028ಕ್ಕೆ ಎಐ ಆಧಾರಿತ ಪ್ರವಾಹದ ಬಗ್ಗೆ ಚರ್ಚಿಸಿದರು. ಈ ಪಾಲುದಾರಿಕೆಯ ಭಾಗವಾಗಿ ಇಂದೋರ್ನಲ್ಲಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಸ್ಥಾಪಿಸುವುದು ಮತ್ತು 10,000ಕ್ಕೂ ಹೆಚ್ಚು ಡೆವಲಪರ್ಗಳಿಗೆ ತರಬೇತಿ ನೀಡಲಾಗಿತ್ತು. ಅದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಬಿ ಡಿ ಯಾಕೆ ತಪ್ಪು? ಈ ವರದಿಗಳ ಪ್ರಕಾರ ಮಧ್ಯಪ್ರದೇಶ ಸರ್ಕಾರವು ಗೂಗಲ್ ಕ್ಲೌಡ್ ಇಂಡಿಯಾ ಜೊತೆ ಮಾತ್ರ ಇದು ಈ ಅಗ್ರಿಮೆಂಟ್ ಬಗ್ಗೆ ಮಾಡಿಕೊಂಡಿರೋದು. ಇನ್ಯಾವ ಕಂಪನಿ ಇನ್ಯಾವ ಸರ್ವಿಸ್ ಒಂದಿಗೂ ಕೂಡ ಇದು ಮಧ್ಯಪ್ರದೇಶದವರು ಇದು ಸರ್ವಿಸ್ ಮಾಡ್ಕೊಂಡಿಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಇದು ಬಗ್ಗೆ ಪ್ರಚಲಿತ ವಿದ್ಯಮಾನ ನೋಡಿದಂಗೆ ಸಿಂಹಾಸ್ತ್ರ 2028ಕ್ಕೆ ಎಐ ಶಕ್ತಿ ಮಧ್ಯಪ್ರದೇಶ ಸರ್ಕಾರದ ಗೂಗಲ್ ಕ್ಲೌಡ್ ಇಂಡಿಯಾ ಜೊತೆ ಪಾಲುದಾರಿಕೆ ಮಾಡ್ಕೊಂಡಿರೋದು. ಇದು ಬಗ್ಗೆ ಮುಖ್ಯ ಪ್ರಮುಖ ಅಂಶಗಳು ನೋಡೋದಾದ್ರೆ ಇದ್ರ ಘಟನೆ ಯಾವಾಗ ನಡೆದಿರೋದು ಅಂದ್ರೆ ಸಿಂಹಾಸ್ತ್ರ ಕುಂಭಮೇಳ 2028 ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ನಡೆದಿರೋದು. ದಿನಾಂಕ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು 20 ಮೇ 2026ರಂದು ಭೂಪಾಲ್ನ ಮಂತ್ರಾಲಯದಲ್ಲಿ ಗೂಗಲ್ ಕ್ಲೌಡ್ ಇಂಡಿಯಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಆಗ್ಲೇ ಹೇಳ್ದಂಗೆ ಇನ್ನು ಪಾಲುದಾರಿಕೆಯ ಉದ್ದೇಶನ ನೋಡೋದಾದ್ರೆ ಸಿಂಹಾಸ್ತ್ರ 2028 ನಿರ್ವಹಣೆ ಎಐ ಆಧಾರಿತ ತಂತ್ರಜ್ಞಾನದಿಂದ ಜನಸಂದಣಿ ನಿರ್ವಹಣೆ, ಮುನ್ಸೂಚಕ ಟ್ರಾಫಿಕ್ ವ್ಯವಸ್ಥೆ, ಭದ್ರತಾ ವಿಶ್ಲೇಷಣೆ, ತುರ್ತು ಪ್ರಕ್ರಿಯೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇನ್ನು ಆಡಳಿತ ದಕ್ಷತೆ ನೋಡೋದಾದ್ರೆ ಕೃಷಿ, ಶಿಕ್ಷಣ, ಆರೋಗ್ಯ, ಅರಣ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಈ ಎಐ ಬಳಕೆ ಆಗಿದೆ. ಇನ್ನು ಮಾನವ ವನ್ಯಜೀವಿ ಸಂಘರ್ಷದಲ್ಲಿ ಹೇಗೆ ಅಂದರೆ ಎಐ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸೆಂಟರ್ ಫಾರ್ ಎಕ್ಸಲೆನ್ಸ್ ನೋಡೋದಾದ್ರೆ ಇದು ಇಂದೋರ್ನಲ್ಲಿ ಎಐ ಸೆಂಟರ್ ಫಾರ್ ಎಕ್ಸಲೆನ್ಸ್ ಸ್ಥಾಪನೆ MOU ಸಹಿ ಹಾಕಲು ಸಿದ್ಧತೆ ನಡೆದಿದೆ. ಇದ್ರ ಪ್ರಯೋಜನ ನೋಡೋದಾದ್ರೆ ಆಗ್ಲೇ ಹೇಳಿದ್ನಲ್ಲ, 10,000ಕ್ಕೂ ಹೆಚ್ಚು ಎಐ ಡೆವಲಪರ್ಗಳಿಗೆ ತರಬೇತಿ ನೀಡಲಾಗಿದೆ. ಇಲ್ಲಿ ಮಧ್ಯಪ್ರದೇಶದ ಭಾರತ ಮತ್ತು ಗ್ಲೋಬಲ್ ಸೌತ್ಗೆ ರಿಯಲ್ ಟೈಮ್ ಎಐ ತಾಂತ್ರಿಕ ಬೆಂಬಲ ಕೂಡ ಸಿಕ್ಕಿದೆ. ಇನ್ನು ಆ್ಯಪ್ ಅಭಿವೃದ್ಧಿ ನೋಡೋದಾದ್ರೆ ಸ್ಥಳೀಯ ಭಾಷೆಗಳಲ್ಲಿ ಜನಸಂದಣಿ ಸ್ಥಿತಿ ಮಾರ್ಗದರ್ಶನ, ಟ್ರಾಫಿಕ್ ವ್ಯವಸ್ಥೆ, ತುರ್ತು ಸೇವೆಗಳ ಬಗ್ಗೆ ನೈಜ ಸಮಯದ ಮಾಹಿತಿ ನೀಡುವ ಇದೊಂದು ಆ್ಯಪ್ ಆಗಿದೆ. ಹಣಕಾಸು ನೋಡೋದಾದ್ರೆ ಯೋಜನೆಯ ಭಾಗಶಃ ವೆಚ್ಚವನ್ನು ಗೂಗಲ್ ಭರಿಸಲಿದೆ. ಉಳಿದದ್ದನ್ನು ಮಧ್ಯಪ್ರದೇಶ ಸರ್ಕಾರ ಕೂಡ ನೋಡ್ಕೊತಾ ಇದೆ. ಇನ್ನು ಸಿಂಹಾಸನದ ಬಗ್ಗೆ ನೋಡೋದಾದ್ರೆ ಪ್ರತಿ 12 ವರ್ಷಗಳಿಗೊಮ್ಮೆ ಉಜ್ಜಯಿನಿಯಲ್ಲಿ ನಡೆಯುವ ಹಿಂದೂ ಧಾರ್ಮಿಕ ಇದೊಂದು ಮೇಳವಾಗಿದೆ. ಹಿಂದಿನ ಸಂವತ್ಸರ 2016ರಲ್ಲಿ ನಡೆದಿದೆ. ಮುಂದಿನ ಪ್ರಶ್ನೆ, 2026ರಲ್ಲಿ ರಾಂಚಿಯ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣದಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಪ್ರತಿಮೆಯನ್ನು ಯಾರು ಉದ್ಘಾಟಿಸಿದರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ರಾಮ್ ಮೋಹನ್ ನಾಯ್ಡು ಕಿಂಜರಾಪು, ಆಪ್ಷನ್ ಸಿ ಸಂಜಯ್ ಸೇಠ್, ಆಪ್ಷನ್ ಡಿ ದ್ರೌಪದಿ ಮುರ್ಮು. ಇನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ರಾಮ್ ಮೋಹನ್ ನಾಯ್ಡು ಕಿಂಜಾಪುರ. ಇದು ಸರಿಯಾದ ಉತ್ತರ. ಆಪ್ಷನ್ ಎ ಯಾಕೆ ತಪ್ಪು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು
2023ರಲ್ಲಿ ರಾಂಚಿಯ ಬಿರ್ಸಾ ಮುಂಡಾ ಸ್ಮಾರಕ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಆದರೆ ಈ ಪ್ರತಿಮೆಯನ್ನು ಉದ್ಘಾಟಿಸಲಿಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾದ ಉತ್ತರ ಆಗುತ್ತೆ. ಇನ್ನು ಆಪ್ಷನ್ ಸಿ ಸಂಜಯ್ ಸೇತ್ ಬಗ್ಗೆ ನೋಡೋದಾದ್ರೆ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು, ಆದರೆ ಉದ್ಘಾಟನೆ ಮಾಡಲಿಲ್ಲ. ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾದ ಉತ್ತರ ಆಗಿದೆ. ಇನ್ನು ಆಪ್ಷನ್ ಡಿ ದ್ರೌಪದಿ ಮುರ್ಮು ಇವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು 2023ರಲ್ಲಿ ರಾಂಚಿಗೆ ಭೇಟಿ ನೀಡಿ ಬಿರ್ಸಾ ಮುಂಡಾ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು, ಆದರೆ ಈ ಹೊಸ ಪ್ರತಿಮೆಯನ್ನು ಉದ್ಘಾಟಿಸಲಿಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ ಆಗಿದೆ. ಇನ್ನು ಪ್ರಮುಖ ಮುಖ್ಯ ಅಂಶಗಳು ನೋಡೋದಾದ್ರೆ ಯಾರು ಉದ್ಘಾಟಿಸಿದರು? ಹಾಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಶ್ರೀರಾಮ್ ಮೋಹನ್ ನಾಯ್ಡು ಕಿಂಜಾಪುರ ಅವರು ಉದ್ಘಾಟಿಸಿದರು. ಯಾವಾಗ? 20 ಮೇ 2026, 21 ಮೇ 2026ರಂದು. ಸ್ಥಳ ಎಲ್ಲಿ ಅಂದರೆ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ, ರಾಂಚಿ, ಜಾರ್ಖಂಡಲ್ಲಿ. ಉಪಸ್ಥಿತರು ಕೇಂದ್ರ ರಕ್ಷಣಾ ರಾಜ್ಯ ಸಚಿವ ಶ್ರೀ ಸಂಜಯ್ ಸೇತ್ ಅವರು. ಉದ್ಘಾಟಿಸಲಾದ ಸೌಲಭ್ಯಗಳು ಏನೇನಂದ್ರೆ ಭಗವಾನ್ ಬಿರ್ಸಾ ಮುಂಡಾ ಪಿಕ್ಚರ್ ವಾಲ್ ಜೊತೆಗೆ ಪ್ರತಿಮೆ, ಉಡಾನ್ ಯಾತ್ರಿ ಕೃಪೆ ಮತ್ತೆ ಆವಸಾರ್ ಕೌಂಟರ್ ಕೂಡ ಉದ್ಘಾಟಿಸಿದರು. ಕಿಡ್ಸ್ ಝೋನು, ಲೈಬ್ರರಿ ಇಷ್ಟು ಕೂಡ ಉದ್ಘಾಟಿಸಲು ಸೌಲಭ್ಯಗಳು ಅಲ್ಲಿ ಇದೆ. ಇನ್ನು ಭಗವಾನ್ ಬಿರ್ಸಾ ಮುಂಡಾ ಬಗ್ಗೆ ನೋಡೋದಾದ್ರೆ ಧರತಿ ಆಬಾ ಎಂದು ಕರೆಯಲ್ಪಡುವ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಇವರು. ಧರತಿ ಆಬಾ ಅಂತ ಬ್ರಿಟಿಷರ ವಿರುದ್ಧ ಉಲ್ಗುಲಾನ್ ಚಳವಳಿಯ ನೇತೃತ್ವದ ವಹಿಸಿಕೊಂಡಿದ್ದರು. ಜಾರ್ಖಂಡ್ನ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ ಅಂತ ಹೇಳ್ತಾರೆ ಈ ಭಗವಾನ್ ಬಿರ್ಸಾ ಮುಂಡಾ ಬಗ್ಗೆ. ಇನ್ನು ಮುಂದಿನ ಪ್ರಶ್ನೆ 2022 ಮೀನ್ಸ್ 20 ಮೇ 22 ಮೇ 2026ರಂದು ನವದೆಹಲಿಯಲ್ಲಿ ನಡೆದ 68ನೇ ಎಪಿಒ ಆಡಳಿತ ಮಂಡಳಿ ಸಭೆಯ ನಂತರ 2026-27ಕ್ಕೆ ಎಪಿಒ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆದರು? ಆಪ್ಷನ್ ಎ ಅಮರ್ದೀಪ್ ಸಿಂಗ್ ಭಟಿಯಾ ಭಾರತ, ಪಿಯೂಷ್ ಗೋಯಲ್ ಇವರು ಕೂಡ ಭಾರತದವರು. ಆಪ್ಷನ್ ಸಿ ಪ್ರೊಫೆಸರ್ ಅನ್ವರ್ ಸನ್ನೂಸಿ ಇವರು ಇಂಡೋನೇಷ್ಯಾದವರು. ಆಪ್ಷನ್ ಡಿ ಫುಮಿಯೋ ಯಮಜಾಕಿ ಇವರು ಜಪಾನ್ ಅವರು. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೊಫೆಸರ್ ಅನ್ವರ್ ಸನ್ನೂಸಿ ಇಂಡೋನೇಷ್ಯಾ. ಇನ್ನು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ ಬಗ್ಗೆ ನೋಡೋದಾದ್ರೆ ಇನ್ನು ಆಪ್ಷನ್ ಎ ಯಾರು? ಅಮರ್ದೀಪ್ ಸಿಂಗ್ ಭಟಿಯಾ ಭಾರತದವರು ಇವರು. ಏನು ಇದ್ದಾರೆ? ಅವರು ಹಿಂದಿನ ಅಧ್ಯಕ್ಷರಾಗಿದ್ದರು. 2026-27 ಇಂಡೋನೇಷ್ಯಾಕ್ಕೆ ಅಧ್ಯಕ್ಷತೆ ವರ್ಗಾವಣೆ ಆಯಿತು. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾದ ಉತ್ತರ. ಇನ್ನು ಆಪ್ಷನ್ ಬಿ ಪಿಯೂಷ್ ಗೋಯಲ್ ಅವರು ಸಭೆಯನ್ನು ಉದ್ಘಾಟಿಸಿದ ಕೇಂದ್ರ ಸಚಿವರು, ಆದರೆ ಎಪಿಒ ಅಧ್ಯಕ್ಷರಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪು. ಆಪ್ಷನ್ ಡಿ ಯಾರು? ಫುಮಿಯೋ ಯಮಜಾಕಿ ಜಪಾನ್ ಅವರು. ಇವರು ಜಪಾನ್ನ ಹಂಗಾಮಿ ಎಪಿಒ ನಿರ್ದೇಶಕರು, ದ್ವಿತೀಯ ಉಪಾಧ್ಯಕ್ಷರು ಅಲ್ಲ. ಸೊ ಅದಕ್ಕೆ ಈ ಆಪ್ಷನ್ ಡಿ ಕೂಡ ತಪ್ಪು. ಸರಿಯಾದ ಉತ್ತರ ಪ್ರೊಫೆಸರ್ ಅನ್ವರ್ ಸನ್ನೂಸಿ ಇಂಡೋನೇಷ್ಯಾದವರು. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ ನವದೆಹಲಿಯಲ್ಲಿ 68ನೇ ಎಪಿಒ ಆಡಳಿತ ಮಂಡಳಿ ಸಭೆ ನಡೆಸಿದ್ರು. ಇದ್ರ ಘಟನೆ ನಡೆದಿರೋದು ಏಷ್ಯನ್ ಪ್ರೊಡಕ್ಟಿವ್ ಆರ್ಗನೈಸೇಷನ್ ನ 68ನೇ ಆಡಳಿತ ಮಂಡಳಿ ಸಭೆ. ದಿನಾಂಕ 20-22 ಮೇ 2026. ಸ್ಥಳ ಭಾರತ್ ಮಂಡಪಂ, ನವದೆಹಲಿ. ಆಯೋಜಕರು ರಾಷ್ಟ್ರೀಯ ಉತ್ಪಾದಕತಾ ಮಂಡಳಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಭಾರತ. ಇನ್ನು ಭಾಗವಹಿಸುವಿಕೆ ಏನೇನು? 19 ಎಪಿಒ ಸದಸ್ಯ ರಾಷ್ಟ್ರಗಳಿಂದ 63 ಪ್ರತಿನಿಧಿಗಳು, ಜೊತೆಗೆ ಭೂತಾನ್, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಗ್ಲೋಬಲ್ ಗ್ರೀನ್ ಗ್ರೋತ್
ಇನ್ಸ್ಟಿಟ್ಯೂಟ್ ILO ಯುನಿಡೋ-ನ ವೀಕ್ಷಕರು. ಉದ್ಘಾಟನೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಶ್ರೀ ಪಿಯೂಷ್ ಗೋಯಲ್ ಅವರು ಮೇ 21ರಂದು ಉದ್ಘಾಟಿಸಿದರು. ಸಭೆಯ ಪ್ರಮುಖ ಚರ್ಚೆಗಳು ನೋಡೋದಾದ್ರೆ APO ವಿಷನ್ 2030 ಇದು ಅನುಷ್ಠಾನ ಕಾರ್ಯತಂತ್ರ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಂ. AI ಚಾಲಿತ ಬೆಳವಣಿಗೆ ಗೈಗಾ ಅಂದ್ರೆ ಜೆನ್ಯೂನ್ AI ಆಕ್ಷನ್ ಉಪಕ್ರಮ AI ಮೂಲಕ ಉತ್ಪಾದಕತೆ ಹೆಚ್ಚಳ ಮತ್ತು ತರಬೇತಿ ವ್ಯವಸ್ಥೆಗಳ ಆಧುನೀಕರಣ. ಬಜೆಟ್ 2027-28 ದ್ವೈವಾರ್ಷಿಕ ಬಜೆಟ್ ಪ್ರಸ್ತಾವನೆಗಳು. ಇದು ಆಡಳಿತ ಸುಧಾರಣೆಗಳು, ಪ್ರಧಾನ ಕಾರ್ಯದರ್ಶಿಯ ಚುನಾವಣಾ ಪ್ರಕ್ರಿಯೆ ಪರಿಶೀಲನೆ. ಇನ್ನು ನಾಯಕತ್ವ ಬದಲಾವಣೆ ನೋಡೋದಾದ್ರೆ ಹೊಸ ನಾಯಕ, ಹೊಸ ಅಧ್ಯಕ್ಷ APO 2026-27 ಇಸ್ವಿಗೆ ಯಾರಂದ್ರೆ ಇಂಡೋನೇಷ್ಯಾದ ಪ್ರೊಫೆಸರ್ ಅನ್ವರ್ ಸನ್ನೂಸಿ. ಹಿಂದಿನ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಭಾರತದ ಶ್ರೀ ಅಮರ್ದೀಪ್ ಸಿಂಗ್ ಭಟಿಯಾ ಅವರು. ಇನ್ನು ಉಪಾಧ್ಯಕ್ಷರು ಯಾರು? ಇರಾನ್ ಪ್ರಥಮ ಮತ್ತೆ ಜಪಾನ್ ಅವ್ರದ್ದು ಹಾಗೂ ದ್ವಿತೀಯದಾಗಿರುತ್ತೆ. ಇನ್ನು APO ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆ ಆಗಿದ್ದು 1961ರಲ್ಲಿ. ಸ್ಥಾಪಕದ ಸದಸ್ಯ ಭಾರತ ಆಗಿರುತ್ತೆ. 65 ವರ್ಷ ಪೂರೈಸಿದೆ ಇದು ಸ್ಥಾಪನೆಯಾಗಿ. ಸದಸ್ಯ ರಾಷ್ಟ್ರಗಳು ಏಷ್ಯಾ ಪೆಸಿಫಿಕ್ ಪ್ರದೇಶದ 21 ರಾಷ್ಟ್ರಗಳು ಇದೆ. ಇದ್ರ ಉದ್ದೇಶ ಬಂದು ನೀತಿ ಸಹಕಾರ, ತಾಂತ್ರಿಕ ಬೆಂಬಲ, ಜ್ಞಾನ ಹೆಚ್ಚಿಕೆ ಮೂಲಕ ಉತ್ಪಾದನೆ ಹೆಚ್ಚಳ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, IAEA ಅಡಿಯಲ್ಲಿ 2026ಕ್ಕೆ ಪ್ರಾದೇಶಿಕ ಸಹಕಾರ ಒಪ್ಪಂದದ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಇನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಇನ್ನು ಆಪ್ಷನ್ ಎ ಬಿ ಡಿ ಮತ್ತೆ ಯಾಕೆ ತಪ್ಪು ನೋಡೋದಾದ್ರೆ ಜಪಾನ್, ಚೀನಾ ಮತ್ತೆ ಆಸ್ಟ್ರೇಲಿಯಾ RCA ಸದಸ್ಯ ರಾಷ್ಟ್ರಗಳಾಗಿದ್ದರೂ ಕೂಡ 2026ಕ್ಕೆ ಅಧ್ಯಕ್ಷತೆ ಭಾರತಕ್ಕೆ ಲಭಿಸಿದೆ. ಸೊ ಆಪ್ಷನ್ ಎ ಬಿ ಡಿ ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ AIEA ಅಡಿಯಲ್ಲಿ RCA 2026ರ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ. ಇದು ಪ್ರಮುಖ ಮುಖ್ಯ ಅಂಶಗಳು ನೋಡೋದಾದ್ರೆ ಘಟನೆ, ಭಾರತವು 2026ಕ್ಕೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರ ಒಪ್ಪಂದದ ಅಧ್ಯಕ್ಷತೆಯನ್ನು ಅಧಿಕೃತವಾಗಿ ವಹಿಸಿಕೊಂಡಿದೆ. ಇನ್ನು RCA ಎಂದರೇನು? ಇದು ರೀಜನಲ್ ಕೋಆಪರೇಟಿವ್ ಅಗ್ರಿಮೆಂಟ್ 1972ರಲ್ಲಿ AIAEA ಮಾರ್ಗದರ್ಶನದಲ್ಲಿ ರೂಪುಗೊಂಡ ಅಂತರ ಸರ್ಕಾರಿ ಒಪ್ಪಂದ ಆಗಿದೆ. ಇದ್ರ RCA ಉದ್ದೇಶ ಏನಂದ್ರೆ ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದ ದೇಶಗಳ ನಡುವೆ ಪರಮಾಣು ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಂತಿಯುತ ಬಳಕೆಯಲ್ಲಿ ಸಹಕಾರವನ್ನು ಉತ್ತೇಜಿಸುವುದು. ಸದಸ್ಯ ರಾಷ್ಟ್ರಗಳು ನೋಡೋದಾದ್ರೆ ಪ್ರಸ್ತುತ RCA ಅಲ್ಲಿ ಭಾರತ, ಜಪಾನ್, ಚೀನಾ, ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಳ, ಥೈಲ್ಯಾಂಡ್ ಸೇರಿದಂತೆ ಇನ್ನು 22 ಏಷ್ಯಾ ಪೆಸಿಫಿಕ್ ದೇಶಗಳು ಕೂಡ ಇದೆ. ಇದ್ರ ಮುಖ್ಯ ಕ್ಷೇತ್ರಗಳು ಯಾವುದು ಅಂದ್ರೆ ಆರೋಗ್ಯ, ಕೃಷಿ ಮತ್ತೆ ಜಲ ನಿರ್ವಹಣೆ, ಮತ್ತೆ 4ನೇದು ಪರಿಸರ ಸಂರಕ್ಷಣೆ, ಕೈಗಾರಿಕಾ ಅನ್ವಯಗಳು, ವೈಜ್ಞಾನಿಕ ಸಂಶೋಧನೆ. ಇನ್ನು ಆರೋಗ್ಯ ಅಂತ ನೋಡೋದಾದ್ರೆ ಕ್ಯಾನ್ಸರ್ ಚಿಕಿತ್ಸೆ, ರೇಡಿಯೋಥೆರಪಿ, ಪರಮಾಣು ಔಷಧ ಆಗಿರುತ್ತೆ. ಇನ್ನು ಕೃಷಿ ಅಂತ ನೋಡೋದಾದ್ರೆ ಬೆಳೆಗಳ ಸುಧಾರಣೆ, ಆಹಾರ ಸಂರಕ್ಷಣೆ ಆಗಿರುತ್ತೆ. ಜಲ ನಿರ್ವಹಣೆ ನೋಡೋದಾದ್ರೆ ನೀರು ಶುದ್ಧೀಕರಣ, ಐಸೋಟೋಪ್ ಹೈಡ್ರಾಲಜಿ. ಇನ್ನು 4ನೇದು ಪರಿಸರ ಸಂರಕ್ಷಣೆ, ಕೈಗಾರಿಕಾ ಅನ್ವಯಗಳು, ವೈಜ್ಞಾನಿಕ ಸಂಶೋಧನೆಗಳು. ಇದರಲ್ಲಿ ಭಾರತದ ಪಾತ್ರ ಏನಿರುತ್ತೆ ನೋಡೋದಾದ್ರೆ ಅಧ್ಯಕ್ಷ ಸ್ಥಾನದ ಮೂಲಕ ಭಾರತವು ಸದಸ್ಯ ರಾಷ್ಟ್ರಗಳ ನಡುವೆ ವೈಜ್ಞಾನಿಕ ಜ್ಞಾನ, ತಾಂತ್ರಿಕ ಪರಿಣತಿ, ತರಬೇತಿ ಮತ್ತು ಸಂಶೋಧನಾ ಸೌಲಭ್ಯಗಳನ್ನು ಹಂಚಿಕೊಳ್ಳಲು ಮಾರ್ಗದರ್ಶನ ನೀಡಲಿದೆ.
RCA ಬಗ್ಗೆ ಹೆಚ್ಚು ಮಾಹಿತಿ ನೋಡೋದಾದ್ರೆ RCA ಸದಸ್ಯರು ರಾಷ್ಟ್ರಗಳು ಪರಸ್ಪರ ಸಹಕಾರದ ಮೂಲಕ ಶಾಂತಿಯುತ ಮತ್ತು ಅಭಿವೃದ್ಧಿ ಉದ್ದೇಶಗಳಿಗಾಗಿ ಪರಮಾಣು ತಂತ್ರಜ್ಞಾನವನ್ನು ಬಳಸುತ್ತವೆ. ಭಾರತವು ಪರಮಾಣು ವಿಜ್ಞಾನದ ಶಕ್ತಿಯೇತರ ಅನ್ವಯದಲ್ಲಿ ಗಣನೀಯ ಪರಿಣಿತಿಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಮೇ 2026ರಲ್ಲಿ ಪ್ರಧಾನಿ ಮೋದಿ ಅವರು ಇಟಲಿ ಭೇಟಿಯ ನಂತರ ಭಾರತ ಮತ್ತು ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಯಾವ ಮಟ್ಟಕ್ಕೆ ಉನ್ನತೀಕರಿಸಿದವು? ಆಪ್ಷನ್ ಎ ಕಾರ್ಯತಂತ್ರದ ಪಾಲುದಾರಿಕೆ, ಆಪ್ಷನ್ ಬಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ, ಆಪ್ಷನ್ ಸಿ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ, ಆಪ್ಷನ್ ಡಿ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ. ಸರಿಯಾದ ಉತ್ತರ ಬಂದು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ ಯಾಕೆ ತಪ್ಪು ಅಂದರೆ, ಈ ಹಿಂದೆ ಭಾರತ ಮತ್ತು ಇಟಲಿ ಸಂಬಂಧವು ಸಾಮಾನ್ಯ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟದಲ್ಲಿತ್ತು, ಆದರೆ ಈಗ ವಿಶೇಷ ಎಂದು ಉನ್ನತೀಕರಿಸಲಾಗಿದೆ. ಸೊ ಆಪ್ಷನ್ ಎ ತಪ್ಪಾಗಿದೆ. ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಯಾಕೆ ತಪ್ಪಂದರೆ, ಇದು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ಘೋಷಿಸಿಲ್ಲ. ಸಮಗ್ರ ಅಂತನೂ ಘೋಷಿಸಿಲ್ಲ, ಜಾಗತಿಕ ಅಂತನೂ ಘೋಷಿಸಿಲ್ಲ. ಇದು ವಿಶೇಷ ಅಂತ ಘೋಷಿಸಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ, ಬಿ, ಡಿ ರಾಂಗ್ ಆನ್ಸರ್. ಇನ್ನು ಇದು ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ, ಭಾರತ ಇಟಲಿ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ, ಪ್ರಧಾನಿ ಮೋದಿ ಅವರ ಇಟಲಿ ಭೇಟಿ. ಮುಖ್ಯ ಅಂಶಗಳು ನೋಡೋದಾದ್ರೆ, ಇದ್ರ ಘಟನೆ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ 5 ದೇಶಗಳ ಪ್ರವಾಸದ ಕೊನೆಯ ಹಂತದಲ್ಲಿ ಇಟಲಿ ಭೇಟಿಯಾಗಿತ್ತು. ದಿನಾಂಕ 19 ಮತ್ತು 20ನೇ ತಾರೀಕು ಮೇ 2026ರಂದು ಈ ರೋಮ್ನಲ್ಲಿ ನಡೆದಿರೋದು. ಮುಖ್ಯ ಫಲಿತಾಂಶ, ಭಾರತ ಮತ್ತು ಇಟಲಿ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಲಾಯಿತು. ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಟಲಿ ಪ್ರಧಾನಿ ಜಿಯೋರ್ಜಿಯಾ ಮೆಲೋನಿ ಅವರ ನಾಯಕತ್ವದಲ್ಲಿ ಇದು ನಡೆದಿರೋದು. ಇನ್ನು ಪ್ರಮುಖ ಒಪ್ಪಂದಗಳು ಮತ್ತು ಅದರ ಫಲಿತಾಂಶಗಳನ್ನ ನೋಡೋದಾದ್ರೆ, ಮೊದಲನೇದು ವ್ಯಾಪಾರದ ಗುರಿ ವ್ಯಾಪಾರ ಗುರಿಯಲ್ಲಿ 2029ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 20 ಬಿಲಿಯನ್ಗೆ ಹೆಚ್ಚಿಸುವ ಗುರಿ. 2023ರಲ್ಲಿ ವ್ಯಾಪಾರ 14 ಬಿಲಿಯನ್ಗೆ ಆಯಿತು. ಇನ್ನು ರಕ್ಷಣಾ ಕೈಗಾರಿಕಾ ರೋಡ್ ಮ್ಯಾಪ್ ನೋಡಿದರೆ, ಹೆಲಿಕಾಪ್ಟರ್, ನೌಕಾ ವೇದಿಕೆಗಳು, ಸಾಗರ ಶಸ್ತ್ರಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಯುದ್ಧ ಕ್ಷೇತ್ರಗಳಲ್ಲಿ ಸಹ ಉತ್ಪಾದನೆ ಮತ್ತು ತಂತ್ರಜ್ಞಾನ ಪಾಲುದಾರಿಕೆಯಾಗಿದೆ. ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ನೋಡೋದಾದ್ರೆ, ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಇಂಧನ, ಶಿಕ್ಷಣ, ಸಂಸ್ಕೃತಿ, ಜನರ ಸಂಪರ್ಕಕ್ಕೆ ಮಾರ್ಗಸೂಚಿ. ಇನ್ನು 4ನೇದು IMEC ಕಾರಿಡಾರ್. ಏನಿದು? ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಕುರಿತು ಚರ್ಚೆ. ಇಟಲಿಯ ಟ್ರಿಯೆಸ್ಟ್ ಮತ್ತು ಜಿನೆವಾ ಬಂದರುಗಳು ಯುರೋಪ್ನ ತುದಿಯಲ್ಲಿವೆ. ಇತರೆ MOUಗಳು ನಿರ್ಣಾಯಕ ಖನಿಜಗಳು, ಕೃಷಿ ಸಂಪಾದನೆ, ಸಾಂಪ್ರದಾಯಿಕ ವಿಶೇಷ ಚಲನತೆ, AI, ಬಾಹ್ಯಾಕಾಶ, ಲೋತನ್ನ ರಾಷ್ಟ್ರೀಯ ಸಾಗರ ಪರಂಪರೆ, ಸಂಕೀರ್ಣ ಅಭಿವೃದ್ಧಿ, ಸಂಸ್ಕೃತಿ. 2027ನ್ನು ಭಾರತ ಇಟಲಿ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲು ನಿರ್ಧಾರ. ಇನ್ನು ವಿಶೇಷ ಕ್ಷಣ ನೋಡೋದಾದ್ರೆ, ಪ್ರಧಾನಿ ಮೋದಿ ಅವರು ಮೆಲೋನಿ ಅವರಿಗೆ ಮೆಲೋಡಿ ಟಾಫಿಗಳನ್ನು ಉಡುಗೊರೆಯಾಗಿ ನೀಡಿದ ಮೆಲೋಡಿ ಮೂಮೆಂಟ್. ಇನ್ನು ಪ್ರಶ್ನೆ 6 ಇದು ನೋಡೋದ, ಮೇ 2026ರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಅರುಣಾಚಲ ಕಿವಿ ಮಿಷನ್ನ ಒಟ್ಟು ವೆಚ್ಚ ಎಷ್ಟು? ಆಪ್ಷನ್ ಎ 100 ಕೋಟಿ, ಆಪ್ಷನ್ ಬಿ 150 ಕೋಟಿ, ಆಪ್ಷನ್ ಸಿ 167 ಕೋಟಿ, ಆಪ್ಷನ್ ಡಿ 200 ಕೋಟಿ.
ಸರಿಯಾದ ಉತ್ತರ 167 ಕೋಟಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ, ಡಿ, ಎ, ಬಿ ಮತ್ತೆ ಡಿ ಯಾಕೆ ತಪ್ಪು ಅಂತಂದ್ರೆ ಅದಕ್ಕೆ ಇದು ಏನು ಇದ್ರ ವೆಚ್ಚ ಘೋಷಣೆ ಮಾಡಿರೋದೇ 167 ಕೋಟಿ. 100 ಕೋಟಿನೂ ಘೋಷಣೆ ಮಾಡಿಲ್ಲ, 150 ಕೋಟಿನೂ ಘೋಷಣೆ ಮಾಡಿಲ್ಲ, 200 ಕೋಟಿನೂ ಘೋಷಣೆ ಮಾಡಿಲ್ಲ. ಇದನ್ನು ಅಮೌಂಟ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂದರೆ 167. ಸೊ ಅದಕ್ಕೆ 167 ಕೋಟಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಪ್ರಚಲಿತ ವಿದ್ಯಮಾನ ನೋಡೋದಾದ್ರೆ ಭಾರತದಿಂದ ಅರುಣಾಚಲ ಕಿವಿ ಮಿಷನ್ ಪ್ರಾರಂಭ, ರಫ್ತು, ಕೋಲ್ಡ್ ಸ್ಟೋರೇಜ್ ಮತ್ತು ಬ್ರ್ಯಾಂಡಿಂಗಿಗೆ ಒತ್ತು ನೀಡಿದೆ. ಇನ್ನು ಮುಖ್ಯ ಅಂಶಗಳು ನೋಡೋದಾದ್ರೆ ಅರುಣಾಚಲ ಪ್ರದೇಶದ USP ಎಂಬ 167 ಕೋಟಿ ವೆಚ್ಚದ ಮಿಷನ್ ಪ್ರಾರಂಭ ಆಗಿದೆ. ಇಲ್ಲೇ ಇದೆ 167 ಕೋಟಿ ಅಂತ. ಇನ್ನು ದಿನಾಂಕ ಯಾವಾಗಿದ್ದಾಗಿರೋದು 21 ಮೇ 2026ರಂದು ನವದೆಹಲಿಯಲ್ಲಿ ಅಧಿಕೃತ ಉದ್ಘಾಟನೆಯಾಗಿದೆ. ಉದ್ಘಾಟಿಸಿದವರು ಕೇಂದ್ರ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಶ್ರೀ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಉದ್ಘಾಟಿಸಿದರು. ಉಪಸ್ಥಿತರು ಅರುಣಾಚಲ ಪ್ರದೇಶ ಮುಖ್ಯಮಂತ್ರಿ ಪೇಮಾ ಖಾಂಡು, ಉಪ ಮುಖ್ಯಮಂತ್ರಿ ಚೌನಾ ಮೈನ್ ಅವರು ಉಪಸ್ಥಿತರಾಗಿದ್ದರು. ಇನ್ನು ಇದ್ರ ಉದ್ದೇಶ ನೋಡೋದಾದ್ರೆ ಅರುಣಾಚಲ ಪ್ರದೇಶವನ್ನು ಭಾರತದ ಪ್ರಮುಖ ಸಾವಯವ ಕಿವಿ ಕೇಂದ್ರವನ್ನಾಗಿ ಮಾಡುವುದು ಮತ್ತು ಸಂಸ್ಕರಣೆ, ಬ್ರ್ಯಾಂಡಿಂಗ್, ರಫ್ತು ಪ್ರೋತ್ಸಾಹಕ್ಕಾಗಿ ರಚನಾತ್ಮಕ ವ್ಯವಸ್ಥೆ ನಿರ್ಮಿಸುವುದು. ಈ ಮಿಷನ್ನ ಪ್ರಮುಖ ಲಕ್ಷಣಗಳು ನೋಡೋದಾದ್ರೆ 6 ಸಮಗ್ರ ಕಟಾವು ನಂತರದ ನಿರ್ವಹಣೆ ಕೇಂದ್ರಗಳು ಎಲ್ಲೆಲ್ಲಿ ಅಂದರೆ ಜಿರೋ ವ್ಯಾಲಿ, ದಿರಾಂಗ್, ಕಲ್ಲತ್ಕಲ್, ಶಿಯೋಮಿ, ದಿಬಾಂಗ್ ವ್ಯಾಲಿ ಜಿಲ್ಲೆಗಳಲ್ಲಿ ಸ್ಥಾಪನೆಯಾಗಿದೆ. ಮೂಲ ಸೌಕರ್ಯ 2000 ಮೆಟ್ರಿಕ್ ಟನ್ ಕೋಲ್ಡ್ ಚೈನ್ ಸಾಮರ್ಥ್ಯ, ಕೋಲ್ಡ್ ಸ್ಟೋರೇಜ್, ಸಂಸ್ಕರಣೆ ಘಟಕಗಳು ಆಗಿರುತ್ತೆ. ಇನ್ನು ಬ್ರ್ಯಾಂಡಿಂಗ್ ಅರುಣಾಚಲ ಆರ್ಗ್ಯಾನಿಕ್ ಕಿವಿ ಎಂಬ ಪ್ರೀಮಿಯಂ ಬ್ರ್ಯಾಂಡ್ ರಚನೆಯಾಗಿದೆ. QR ಸಕ್ರಿಯಗೊಳಿಸುವುದು, ಟ್ರೇಸಬಿಲಿಟಿ, ಪ್ಯಾಕೇಜಿಂಗ್, ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳಗಳು. ಇನ್ನು ರಫ್ತು ಗುರಿ ನೋಡೋದಾದ್ರೆ ಫೈನಾನ್ಷಿಯಲ್ ಇಯರ್ 2028ರ ವೇಳೆಗೆ ಅಂತಾರಾಷ್ಟ್ರೀಯ ರಫ್ತು ಮಾರುಕಟ್ಟೆಯಲ್ಲಿ ಸ್ಥಾನ ಪಡೆಯುವುದು. ನ್ಯೂಜಿಲೆಂಡ್ ಆಫ್ ಸೀಸನ್ ಆದ ನವೆಂಬರ್ ಮತ್ತು ಜನವರಿ ಅವಧಿಯಲ್ಲಿ ರಫ್ತು ಮಾಡುವ ಯೋಜನೆ ಕೂಡ ಇದೆ. ರೈತರ ಆದಾಯ ಪ್ರಸ್ತುತ 20ರಿಂದ 40 kg ಇರುವ ದರವನ್ನು ಗ್ರೇಡ್ ಎ ಹಣ್ಣಿಗೆ 120 kg ಮತ್ತು 4ರಿಂದ 6 ಪಟ್ಟಿಗೆ ಹೆಚ್ಚಿಸುವ ಗುರಿ ಇದೆ. ಇತರೆ NPOP ಸಾವಯವ ಪ್ರಮಾಣೀಕರಣ, ಮರುಸ್ಥಾಪನೆ, FPOಗಳ ಬಲವರ್ಧನೆ, ಕಿವಿ ಆಧಾರಿತ ಸ್ಮಾರ್ಟ್ ಆ್ಯಪ್ಗಳು, ಕೃಷಿ ಪ್ರವಾಸೋದ್ಯಮ ಪ್ರೋತ್ಸಾಹ ಆಗಿದೆ. ಅರುಣಾಚಲ ಪ್ರದೇಶ ಬಗ್ಗೆ ಆ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಭಾರತದ ಕಿವಿ ಉತ್ಪಾದನೆ 50%ಗಿಂತ ಹೆಚ್ಚು ಕೊಡುಗೆ ನೀಡುತ್ತದೆ. ವಾರ್ಷಿಕ 7,000 ಮೆಟ್ರಿಕ್ ಟನ್ ನೀಡುತ್ತದೆ. ಭಾರತದಲ್ಲಿ ಹೈಯೆಸ್ಟ್ ಉತ್ಪಾದನೆ ಪಡೆಯೋದು 50% ಯಾವುದು ಅಂದರೆ ಅರುಣಾಚಲ ಪ್ರದೇಶ. ಪ್ರಮುಖ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಕೆಳ ಸುಬನ್ಸಿರಿ, ಪಶ್ಚಿಮ ಕಾಮೆಟ್, ಶಿಯೋಮಿ, ತವಾಂಗ್ ಮತ್ತು ದಿಬಾಂಗ್ ವ್ಯಾಲಿಯಲ್ಲಿ ಇಲ್ಲಿ ಪ್ರಮುಖ ಜಿಲ್ಲೆಗಳಲ್ಲಿ ಜಾಸ್ತಿ ಬೆಳೀತಾರೆ ಕಿವಿನ. ಸಮಸ್ಯೆ ಏನಂದರೆ ಶೇಖರಣಾ ಸೌಲಭ್ಯಗಳ ಕೊರತೆಯಿಂದಾಗಿ 7ರಿಂದ 10 ದಿನಗಳಲ್ಲಿ ಡಿಸ್ಟೈಸ್ ಸೇಲ್ ಮಾಡಬೇಕಾಗುತ್ತದೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವುದಾ? ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.